ಪ್ಲಸ್ನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಆಕ್ಚುಲಿ ನಾನು ಒಂದು ವಾರದಿಂದ ಮಾರ್ಕೆಟ್ನ ಅನಲೈಸ್ ಮಾಡೋಕ್ಕಾಗಿಲ್ಲ, ಮತ್ತೆ ಮಾರ್ಕೆಟ್ನ ನೋಡೋಕ್ಕೂ ಆಗಿರಲಿಲ್ಲ. ಇವತ್ತು ಡೈರೆಕ್ಟ್ ಬಂದು ಒಂದು ಟ್ರೇಡ್ ತಗೊಂಡು ಒಂದು ಸ್ಟಾಪ್ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಟ್ರೇಡ್ ಸಿಕ್ತು, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಏನು ನಂದು ಲಾಸ್ ಇತ್ತು ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು. ಸೊ ಎರಡರದ್ದು ಲಾಜಿಕ್ ನಾನು ಹೇಳ್ಬಿಡ್ತೀನಿ. ಇವಾಗ ನಿಮಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ಇಂಬ್ಯಾಲೆನ್ಸ್ ಝೋನ್ಗಳನ್ನ ಮಾರ್ಕ್ ಮಾಡಿಬಿಟ್ಟು ನಿಮಗೆ ಒಂದು ಪ್ಲೇ ಬಟನಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಅಥವಾ ಪ್ರಿಡಿಕ್ಷನ್ ಮಾಡೋಣ, ಪ್ರೀ ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡೋಣ. ಸೊ ಓಕೆ, ನಾನು ಹಳೇದನ್ನೇನು ಚರ್ಚೆ ಮಾಡೋಕೆ ಹೋಗಲ್ಲ. ಈ 2 ದಿನ ಅಂದರೆ 22 ಮತ್ತು 23, 22ನೇ ತಾರೀಕು ಮತ್ತು 23ನೇ ತಾರೀಕು ಯಾರು ಲಾಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೇಳಿ. ಇದರಲ್ಲಿ ಕಲಿಯೋಕ್ಕೆ ತುಂಬ ವಿಷಯಗಳಿದೆ. 22 ಮತ್ತು 23ನೇ ತಾರೀಕಲ್ಲಿ ತುಂಬ ಚೆನ್ನಾಗಿತ್ತು ಮಾರ್ಕೆಟ್. ನೋಡೋಕೆ ಎಷ್ಟು ಚಿಕ್ಕ ಕ್ಯಾಂಡಲ್ ಆದ್ರೂ ನೀವು ದುಡ್ಡು ಮಾಡ್ಬೋದಾಯ್ತು. ಮಾರ್ಕೆಟಲ್ಲಿ ತುಂಬ ಪಾಯಿಂಟ್ ಟು ಪಾಯಿಂಟ್ ವರ್ಕ್ ಮಾಡ್ತು. ಲಿಕ್ವಿಡಿಟಿ ಕಾನ್ಸೆಪ್ಟಲ್ಲಿ ತುಂಬ ಜನ ವರ್ಕ್ ಮಾಡ್ತು. ಸೊ ಈಗ ನಾನು ಈ ಸೆಷನ್ನ ಬೋರ್ ಹೊಡಿಸ್ದೆ. ಆದಷ್ಟು ಬೇಗ ನಮ್ಮ ಕಾನ್ಸೆಪ್ಟಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಈಗ ಯೋಚನೆ ಮಾಡಿ, ನಾನು ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದ್ಸಲ ಹಳೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರಬೇಕು, ನಾನು ಕೆಲವು ಝೋನ್ಗಳು ಹಾಕೊಂಡಿದ್ದೆ. ಸೊ ಮಾರ್ಕೆಟ್ ಈ ಜಾಗಕ್ಕೆ ಬರುತ್ತೆ, ಈ ಪ್ರೈಸು ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಆ ಜಾಗಗಳನ್ನ ಅಂದರೆ ಇಂಡಿಪ್ತ್ ಹೋಗಿ ನಾನು ಈಗ ಮಾಡೋಕ್ಕಾಗಲ್ಲ, ಮಾರ್ಕ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಒಂದು ರೆಫರಲ್ ಆಗಿ ಮಾಡ್ಕೊಡ್ತೀನಿ, ರಫ್ ಆಗಿ. ಸೊ ನನಗೆ ಮಾರ್ಕೆಟ್ ಹೈಯರ್ ಟೈಮ್ ಫ್ರೇಮಲ್ಲಿ ನನಗೆ ಇಲ್ಲಿ ಬರಲೇಬೇಕು. ಮಾರ್ಕೆಟ್ ಈ ಜಾಗನ ನಾವು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಈ ಜಾಗನ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಎಕ್ಸಾಕ್ಟ್ ಈ ಪಾಯಿಂಟ್ಗೆ ಮಾರ್ಕೆಟ್ ಬರಲೇಬೇಕು ಅಂತ ನಾವು ಕಾಯ್ಕೊಂಡು ಕೂತಿದ್ದೋ. ಮತ್ತೆ ಈ ಜಾಗಕ್ಕೆ ಮಾರ್ಕೆಟ್ ಬರಲೇಬೇಕು ಅಂತ ಕಾಯ್ಕೊಂಡು ಕೂತಿದ್ದೋ. ನೋಡಿ, ನಾನೊಂದು ಲಾಜಿಕ್ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿದ್ದಾಗ ನಾವು ಈ ಜಾಗನ ಪ್ರಿಡಿಕ್ಟ್ ಮಾಡಿದ್ದೋ, ಹಂಗಂತ ಇಲ್ಲಿಂದ ಇಲ್ಲಿವರೆಗೆ ನಾವು ಒಂದು ಸಿಂಗಲ್ ಟ್ರೇಡ್ ತಗೋತೀವಿ ಅಂತಲ್ಲ. ಯಾಕೆ ಅಂತಂದ್ರೆ ಇದು ಫ್ಯೂಚರ್ ಅಂಡ್ ಆಪ್ಷನ್. ನೀವು ಡೈರೆಕ್ಟ್ ಬ್ಯಾಂಕ್ ನಿಫ್ಟಿಲಿ ಇನ್ವೆಸ್ಟ್ ಮಾಡೋದಾಗಿದ್ರೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತಿದ್ದೆ. ಡೈರೆಕ್ಟ್ ಬ್ಯಾಂಕ್ ನಿಫ್ಟಿಲಿ ಇನ್ವೆಸ್ಟ್ ಮಾಡೋದಾಗಿದ್ರೆ ನಾನು ಇನ್ವೆಸ್ಟ್ ಮಾಡ್ಬಿಡ್ತಿದ್ದೆ. ಬಟ್ ಇಲ್ಲೇನಿದೆ, ಕಾಂಟ್ರಾಕ್ಟ್ಸ್ ಇದೆ, ಅಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಇದೆ ಅಥವಾ ಆಪ್ಷನ್ ಕಾಂಟ್ರಾಕ್ಟ್ಗಳಿದೆ. ಅದರಲ್ಲಿ ಬೈ ಸೆಲ್ಲು ಈ ಥರದ್ದೆಲ್ಲ ಏನೇನೋ ಇದೆ. ನಾನು ಬೈ ಮಾಡಿದ್ರೆ ಚಿಟಾಡಿಕೆ ಆಗಿ ಅಥವಾ ಗ್ಲಿಚ್ ಆಗಿ ಏನೋ ಆಗಿ ದುಡ್ಡು ಹೋಗ್ಬೋದು, ಅಥವಾ ಸೆಲ್ಲಿಂಗ್ ಮಾಡಿದ್ರೆ ನೆಕೆಟ್ ಸೆಲ್ ಮಾಡಿ ಕುತ್ಕೋಬೋದು, ಅಥವಾ ಒಂದು ಹೆಡ್ಜ್ ಮಾಡಿ ಯಾವುದೋ ಒಂದು ಪೊಸಿಷನ್ ತೊಗೊಂಡು ಕುತ್ಕೋಬೋದು. ಬಟ್ ಯೋಚನೆ ಮಾಡಿ, ಇದು ಹೆಂಗ್ ಎಷ್ಟು ಫ್ಲಕ್ಚುಯೇಷನ್ ಇರುತ್ತೆ ಅಂತಂದ್ರೆ, ನೋಡಿ ಇಲ್ಲೆಲ್ಲ ಒಂದ್ ಕಡೆ ಟ್ರೇಡ್ ಮಾಡ್ತೀನಿ ಅಂದ್ರೆ ಮತ್ತೆ ವಾಪಸ್ ಬಂತು ಅಂತಂದ್ರೆ ಇಷ್ಟು ಬಂದಿರೋ ಪ್ರಾಫಿಟ್ನ ನಾನು ಬಿಟ್ಕೊಡೋಕೆ ಮನ್ಸಾಗಲ್ಲ. ಸೊ ಅದ್ರ ಬದಲು ನಾವು ಇಂಟ್ರಾಡೇ ಟ್ರೇಡರ್ಸ್ ಆದ್ರೆ, ಅಂದ್ರೆ ನಾನು ಇಂಟ್ರಾಡೇ ಟ್ರೇಡ್ ಮಾಡೋದು ಒಳ್ಳೇದು ಅಂತ ಎಲ್ಲೂ ಹೇಳ್ತಾ ಇಲ್ಲ. ನೀವು ಕಲಿತ್ರೆ ಒಳ್ಳೇದು, ಕಲಿದೇ ಹೋದ್ರೆ ತುಂಬಾ ಕೆಟ್ಟದು. ಒಂದ್ ದಿನಕ್ಕೆ 5,000 ಮಾಡ್ಬೋದು, 10,000 ಮಾಡ್ಬೋದು, 2,000 ಮಾಡ್ಬೋದು, ಹಂಗೆ ಕಳ್ಕೊಳ್ಳಬಹುದು. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ಕಲ್ತಿದ್ರೆ ಡೈರೆಕ್ಷನಲ್ ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು. ಅಕಸ್ಮಾತ್ ಕಲೀಲಿಲ್ಲ ಅಂತಂದ್ರೆ, ಕಲ್ತಿಲ್ಲ ಅಂತಂದ್ರೆ ನೀವು ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಮಾರ್ಕೆಟ್ ಸೈಕಾಲಜಿನ ಅರ್ಥ ಮಾಡ್ಕೊಂಡು ಅದಾದ್ಮೇಲಿಂದ ನೀವು ಟ್ರೇಡಿಂಗ್ ಬಂದ್ರೆ ತುಂಬಾ ಒಳ್ಳೇದು. ನೋಡಿ, ಟ್ರೇಡಿಂಗ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಕೊನೆಯ ಅಧ್ಯಾಯ ಅಂದ್ರೆ ಅಲ್ಲಿಗೆ ಮುಗೀತು ಅಂತಲ್ಲ. ನೀವು ಕೊನೆಗೆ ಟ್ರೇಡಿಂಗ್ ಮಾಡ್ಬೇಕು. ನೀವು ಫಸ್ಟ್ ಏಕಾಏಕಿ ಮಾರ್ಕೆಟ್ಗೆ ಬರ್ತಿದ್ದಂಗೆನೆ ನೀವು ಟ್ರೇಡಿಂಗಿಗೆ ಹೋಗ್ಬಿಟ್ರೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಂದ್ರೆ ಟ್ರೇಡಿಂಗ್ ಯಾವಾಗ ಮಾಡಬೇಕು, ಟ್ರೇಡಿಂಗ್ ಸೈಕಾಲಜಿ ಯಾವ ಥರ ಇರಬೇಕು, ಅದನ್ನ ಒಂದು ಸ್ವಲ್ಪ ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಯೂಸ್ ಆಗೋರ್ಗೆ ಆಗುತ್ತೆ, ಆಗ್ತಿರೋರ್ಗೆ ಏನು ಪರವಾಗಿಲ್ಲ. ಟ್ರೇಡ್ ಮಾಡೋರಿಗೆ ಆಸ್ ಯೂಶುವಲ್ ಆಗಿ ಪ್ರತಿದಿನ ಬಂದು ಟ್ರೇಡ್ ಮಾಡೋರಿಗೆ ನಾವೇನೇನು ಹೇಳೋಕ್ಕಾಗಲ್ಲ. ಅವ್ರದೇ ಆದಂಥ ಒಂದು ಸೈಕಾಲಜಿ ಬಿಲ್ಡ್ ಮಾಡ್ಕೊಟ್ಟಿರ್ತಾರೆ. ನೋಡಿ, ಮಾರ್ಕೆಟಲ್ಲಿ ಟ್ರೇಡಿಂಗ್ ಅನ್ನೋದು ಒಂದು ಝೀರೋ ಸಮ್ ಗೇಮ್. ಇಲ್ಲಿ ಕೊಟ್ಟು ತಗೋಬೇಕಾಗತ್ತೆ. ಸೊ ಕೊಡೋ ಪರ್ಸೆಂಟೇಜ್ ಜಾಸ್ತಿ ಏನಕ್ಕಾಗ್ತಿದೆ ಅಂತಂದ್ರೆ ನಿಮ್ದು ಮಾರ್ಕೆಟ್ ಸೈಕಾಲಜಿ ಅರ್ಥ ಆಗಿಲ್ಲ. ಅಂದ್ರೆ ನಾವು ಕಟ್ಟ ಕಡೆಯಲ್ಲಿ ಮಾಡ್ಬೇಕಾಗಿರೋದು ಟ್ರೇಡಿಂಗು. ಆ ಕಾನ್ಸೆಪ್ಟ್ನ ಫಸ್ಟ್ ತಂದು ಇಟ್ಕೊಬಿಡ್ತೀವಿ. ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ, IPO ಬಗ್ಗೆ ಯೋಚನೆ ಮಾಡಲ್ಲ, ಅಥವಾ SIP ಬಗ್ಗೆ ಯೋಚನೆ ಮಾಡಲ್ಲ, ಮ್ಯೂಚುವಲ್ ಫಂಡ್ ಬಗ್ಗೆ ಯೋಚನೆ ಮಾಡಲ್ಲ, ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇದನ್ನೆಲ್ಲ ಬಿಟ್ಟು ಏನ್ ಮಾಡ್ತೀವಿ, ಟ್ರೇಡಿಂಗ್ ಮಾಡ್ಬಿಡ್ತೀವಿ. ದುಡ್ಡು ಇವತ್ತು ಬಂದ್ರೆ ಸಾಕಪ್ಪ, ನಾಳೆ ನೋಡ್ಕೊಳ್ಳೋಣ ಅಂತ. ದಯವಿಟ್ಟು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, SIP ಮಾಡಿ, ಅಥವಾ ಮ್ಯೂಚುವಲ್ ಫಂಡ್ ಮಾಡಿ, ಅದಾದ್ಮೇಲಿಂದ ಟ್ರೇಡಿಂಗ್ ಬನ್ನಿ. ಅಲ್ಲಿವರೆಗೆ ದಯವಿಟ್ಟು ಬರಕ್ ಹೋಗ್ಬಿಡಿ. IPO ಇದೆ ದುಡಿಯೋಕೆ. IPO ಒಳ್ಳೆ ಕಂಪ್ನಿಗಳನ್ನೆಲ್ಲ ಅನಲೈಸ್ ಮಾಡಿ. ನಿಮ್ಗೆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗ್ತವೆ.
ಅಥವಾ ನೀವು ಎಲ್ಲಿ ಕಲಿತಿದ್ದೀರಾ ಅಲ್ಲಿ ಕೇಳಿ ಅವ್ರು ಹೇಳ್ಕೊಡೋ ಚಾನ್ಸಸ್ ಇರುತ್ತೆ, ಹೇಳ್ಕೊಡ್ತಾರೆ. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ನನಗೆ ಒಂದು ಇಂಬ್ಯಾಲೆನ್ಸ್ ಝೋನ್ ಇದೆ. ನಾನು ಯಾವ್ದಾದ್ರು ಮಂತ್ಲಿ ಅನಲೈಸ್ ವಿಡಿಯೋ ಮಾಡಿದಾಗ ಈ ಇಂಬ್ಯಾಲೆನ್ಸ್ ಬಗ್ಗೆ ಒಂದ್ಸಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೇನೆ. ಇದೊಂದು ಇಂಬ್ಯಾಲೆನ್ಸ್ ಹಾಗೆ ಉಳ್ಕೊಂಡಿದೆ, ಮಾರ್ಕೆಟ್ ಇದನ್ನ ಟ್ಯಾಪ್ ಮಾಡಿಲ್ಲ. ಸೊ ಮಾರ್ಕೆಟ್ ಟ್ಯಾಪ್ ಈ ಫಾಲಲ್ಲೇ ಟ್ಯಾಪ್ ಮಾಡಬಹುದು, ಅಥವಾ ಮಾರ್ಕೆಟ್ ಇನ್ಯಾವ್ದಾದ್ರು ಡಿಸಿಷನ್ ಅಲ್ಲಿ ಇದನ್ನ ಟ್ಯಾಪ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಝೋನ್ ನಾವು ಮರೆಯಂಗಿಲ್ಲ. ಈ ಮಧ್ಯದಲ್ಲಿ ಇನ್ಯಾವ ಝೋನ್ ಇದೆ ನನಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಅಂದ್ರೆ ಆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಯಾವುದೂ ಇಲ್ಲ. ಸೊ ನನಗೆ 30 ಮಿನಿಟ್ಸ್ ಅಲ್ಲಿ ಚೆಕ್ ಮಾಡ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ನೆಕ್ಸ್ಟ್ 15 ಮಿನಿಟ್ಸ್. ನೋಡಿ, ಇವೆಲ್ಲ ಇದೆಲ್ಲ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಇವತ್ತು ಬಂದು ಇದನ್ನ ಕ್ಲಿಯರ್ ಮಾಡಿದೆ. ಸೊ ನನಗೆ ಈ ಪಾಯಿಂಟ್ಗಳನ್ನ ಟ್ಯಾಪ್ ಮಾಡುತ್ತೆ ಅಂತ ಗೊತ್ತಿದ್ರು ಕೂಡ ನಾನು ಇಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡಿದ್ದೆ ಇವತ್ತು. ಆ ಟ್ರೇಡ್ ಪ್ಲಾನ್ ಯಾವ ತರ ಇತ್ತು ಅಂತ ಹೇಳ್ಬಿಡ್ತೀನಿ. ಸೊ ಮಾರ್ಕೆಟ್ ಇದನ್ನ ಪ್ಲೇ ಮಾಡಿ ತೋರ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ಪ್ಲೈನ್ ಚಾರ್ಟ್ ಅಂದ್ರೆ ಬೆಳಗ್ಗೆ 9 ಕಾಲಿನ ಚಾರ್ಟ್ ಈ ತರ ಇತ್ತು. ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು. ಬಟ್ ನನಗೆ ಮಾರ್ಕೆಟ್ ಈ ಹೈನ ಟ್ಯಾಪ್ ಮಾಡಬೇಕು ಅಂತಿತ್ತು. ಅಂದ್ರೆ ಮಾರ್ಕೆಟ್ ನನಗೆ ಇವತ್ತು ಬುಲ್ಲಿಶ್ ಹೋಗುತ್ತೆ ಅಂತ ನಾನೊಂದು ಗೆಸ್ ಮಾಡಿದ್ದೆ. ನೋಡಿ, ಬುಲ್ಲಿಶ್ ಹೋಗುತ್ತೆ ಅನ್ನೋದು ಅದೊಂದು ಗೆಸ್ಸಿಂಗ್ ಅಷ್ಟೇ. ಮಾರ್ಕೆಟ್ ಡೌನ್ ಬರುತ್ತೆ ಅನ್ನೋದು ಅದೊಂದು ಗೆಸ್ಸಿಂಗು. ನಾವು ಆ ಗೆಸ್ ಮೇಲೆ ನಾವು ಸೇಫ್ಟಿ ಆಗಿ ನಾವು ಒಂದು ಲಿಕ್ವಿಡಿಟಿ ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಟ್ರೇಡ್ ಮಾಡಬೇಕು. ಅದನ್ನ ಬಿಟ್ಟು ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಅಂದ್ರೆ ಬುಲ್ಲಿಶೇ ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ. ಮಾರ್ಕೆಟ್ ಇಸ್ ದ ಬಾಸ್. ಮಾರ್ಕೆಟೇ ಸುಪ್ರೀಂ. ಮಾರ್ಕೆಟ್ ಹೇಳ್ದಂಗೆ ನಾವು ಕೇಳಬೇಕು, ಅಥವಾ ಮಾರ್ಕೆಟ್ ಹಿಂದೆ ನಾವು ಹೋಗ್ಬೇಕು. ಅದನ್ನ ಬಿಟ್ಟು ನಾವು ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಡೈರೆಕ್ಷನ್ ನ ಚೇಂಜ್ ಮಾಡಕ್ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಮೊದಲನೇ ಕ್ಯಾಂಡಲ್ ಫಾರ್ಮ್ ಆದಾಗ ನೋಡಿ, ನಾನು ಇಲ್ಲಿ FVG ಆರ್ಡರ್ ಬ್ಲಾಕ್ ಇದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅದು ಬೇಕು ಅಂತಂದ್ರೆ ರಿಕ್ವೆಸ್ಟ್ ಅಂದ್ರೆ ಒಂದು ಕಾಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ನನಗೆ ಈ ಲೈನ್ಗಳೇ ತುಂಬಾ ಇಂಪಾರ್ಟೆಂಟ್. ನನಗೆ ಇಂಬ್ಯಾಲೆನ್ಸ್ ಲೈನ್ಗಳೇ ತುಂಬಾ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಂದ್ರೆ ಈ FVG ಗೆ ಆರ್ಡರ್ ಬ್ಲಾಕ್ ಅವೆಲ್ಲ ಇಂಪಾರ್ಟೆಂಟ್. ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ. ಬಟ್ ಮಾರ್ಕೆಟ್ ಇಲ್ಲಿ ಹೋಗುತ್ತೆ ಅನ್ನೋದೊಂದು ಬೇಸ್ಮೆಂಟ್ ಹಾಕೊಡೋದೇನೆ ನಾವು ಏನ್ ಪ್ರೆಡಿಕ್ಟ್ ಮಾಡ್ತೀವಿ ಅದು ಸರಿಯಾಗಿದೆಯಾ, ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಲವಾರು ವರ್ಷಗಳಿಂದ ಇದ್ರ ಮೇಲೆ ವರ್ಕ್ ಮಾಡಿರೋದ್ರಿಂದ ನನಗೆ ಇದೊಂದು ಕಾನ್ಫಿಡೆನ್ಸ್ ಅಷ್ಟೇ. ಸೊ ಮಾರ್ಕೆಟ್ ಈ ತರ ಕ್ಲೋಸ್ ಆಗಿತ್ತು. ನಿಮ್ಗೆ ಪ್ರತಿದಿನ ಒಂದು ಮಾತು ಹೇಳ್ತಿರ್ತೀನಿ, ಅಂದ್ರೆ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆದಾಗ ಮೊದಲನೇ ಮಾರ್ಕೆಟ್ ಅಲ್ಲಿರುವ ಕೊನೆಯ ಕ್ಯಾಂಡಲ್ ಅಂದ್ರೆ ಪ್ರೀವಿಯಸ್ ಡೇ ಕೊನೆಯ ಕ್ಯಾಂಡಲ್ ನೀವು 30 ಮಿನಿಟ್ಸ್ ಅಲ್ಲಾರು ತಗೊಳ್ಳಿ, 5 ಮಿನಿಟ್ಸ್ ಅಲ್ಲಾರು ತಗೊಳ್ಳಿ, 1 ಮಿನಿಟ್ ಅಲ್ಲಾರು ತಗೊಳ್ಳಿ, ಅಥವಾ 15 ಮಿನಿಟ್ಸ್ ಅಲ್ಲಾರು ತಗೊಳ್ಳಿ, ನಿಮಗೆ ಮಾರ್ಕೆಟ್ ನ ಕೊನೆಯ ಕ್ಯಾಂಡಲ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆದಾಗ ನನಗೆ
ಒಂದು ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕು. ನೋಡಿ ಎಕ್ಸಾಕ್ಟ್ ಬಂದು ಮಾರ್ಕೆಟ್ ಅದನ್ನ ಟ್ಯಾಪ್ ಮಾಡಿ ಅಲ್ಲಿಂದ ರಿವರ್ಸ್ ಆಗಿದೆ. ಸೊ ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಆಗಿ ಒಂದು ಸಪೋರ್ಟ್ ಗಂಟ ಬಂದು ಅದನ್ನ ಟ್ಯಾಪ್ ಮಾಡಿ ಅಲ್ಲಿಂದ ಬಂದು ತಗಡೆ ಕ್ಲೋಸ್ ಆಗಿದೆ. ಸೊ ಇದೊಂದು ಕ್ಲಿಯರ್ ಇಂಡಿಕೇಶನ್ ನನಗೆ ನೆಗೆಟಿವ್ ಬರುತ್ತೆ ಅಂತ, ಕ್ಲಿಯರ್ ಇಂಡಿಕೇಶನ್ ತಾನೆ. ಸೊ ಈಗ ಏನ್ ಮಾಡ್ಬೇಕು, ನಾನು ನನ್ನ ಎಂಟ್ರಿ ಪಾಯಿಂಟ್ಗೆ ಕಾಯ್ಬೇಕು. ನನಗೆ ಎಂಟ್ರಿ ಪಾಯಿಂಟ್ ನನಗೆ ಇದೊಂದು ಡಿಫೈನ್ ಆಯ್ತು. ಏನಂತಂದ್ರೆ ಮಾರ್ಕೆಟ್ ಒಂದು ಬುಲಿಶ್ ಬರಬೇಕು. ಎಲ್ಲಿಂದ ಬರಬೇಕು, ನನಗೆ ಯಾವ್ದಾರ ಒಂದು ಲಿಕ್ವಿಡಿಟಿಯಿಂದ ಬರಬೇಕು. ನಾನು ಒಂಚೂರು ತಾಳ್ಮೆ ಕಳ್ಕೊಂಡೆ. ನೋಡಿ ಈ ಝೋನ್ ನಾನು ಈ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಾನು ಸುಳ್ಳು ಹೇಳ್ಬೋದು ಆರಾಮಾಗೆ, ನನ್ಗೆ ಇಲ್ಲಿಗೆ ಬಂತು ಇಲ್ಲಿಂದ ಹಿಂಗೆ ಟ್ರೇಡ್ ಮಾಡಿದೆ. ನೋಡಿ ಟ್ರಾನ್ಸ್ಪರೆಂಟ್ ಆಗಿದ್ದಷ್ಟು ನಾವು ಉಳ್ಕೊಳಕ್ ಸಾಧ್ಯ. ನಾವು ಟ್ರೇಡಿಂಗ್ ಅಲ್ಲಾರ ಸರಿ, ಯೂಟ್ಯೂಬ್ ಅಲ್ಲಾರ ಸರಿ. ಸೊ ನನಗೆ ಇಲ್ಲಿಗೆ ಬರಬೇಕು, ಇಲ್ಲಿಂದನೇ ಹೋಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟೆ. ನನಗೆ ಈ ಝೋನ್ ಇಂದನೇ ಹೋಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟೆ. ಯಾಕೆಂತಂದ್ರೆ ಈ ಒಂದು ಲಿಕ್ವಿಡಿಟಿ ಝೋನ್ ಇಂದ ಮಾರ್ಕೆಟ್ ಟ್ಯಾಪ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ನಾನು ಈ ಕ್ಯಾಂಡಲ್ ನ ರಿಸ್ಕ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕ್ಯಾಂಡಲ್ ನ ಕನ್ಫರ್ಮೇಶನ್ ತಗೊಂಡು ನಾನು ಟ್ರೇಡ್ ಪ್ಲಾನ್ ಮಾಡಿದ್ದೆ. ಸೊ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಈ ತರ ಫಾರ್ಮ್ ಆಯ್ತು. ಸೊ ಈ ತರ ಫಾರ್ಮ್ ಆದಾಗ ನಾನು ಇದನ್ನ ಸ್ಟಾಪ್ ಲಾಸ್ ಆಗಿ ತಗೊಂಡು, ಈ ವಿಕ್ ನ ಸ್ಟಾಪ್ ಲಾಸ್ ಆಗಿ ತಗೊಂಡು ನನ್ನ 1:3 ಎಷ್ಟು ಈ ಕ್ಯಾಂಡಲ್ ಎಷ್ಟಿದೆ, ನನಗೆ 43 ಪಾಯಿಂಟ್ ಸಮಥಿಂಗ್ ಇರುತ್ತೆ. 43 ಲೈವ್ ಮಾರ್ಕೆಟ್ 4×3 = 160. ಸೊ ನನಗೆ ಇಷ್ಟು ನನಗೆ ಬರಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ಮಾರ್ಕೆಟ್ ಏನಾಯ್ತು ನೋಡೋಣ. ಸೊ ನೋಡಿ ನನ್ನ ಈ ಜಾಗದಿಂದ ನನ್ನ ಫೇವರ್ ಆಗಿ ಮಾರ್ಕೆಟ್ ಹೋಯ್ತು. ಬಟ್ ಮೂರನೇ ಕ್ಯಾಂಡಲ್ ನನ್ನ ಸ್ಟಾಪ್ ಲಾಸ್ ನ ತಗೋತು. ನೋಡಿ ಕರೆಕ್ಟ್ ಆಗಿ ನನಗೆ ಎಷ್ಟು ಪಾಯಿಂಟ್, ಇನ್ನು 30 ಪಾಯಿಂಟ್ ಹೋಗಿದ್ರೆ ನನ್ನ ಟಾರ್ಗೆಟ್ ಅಚೀವ್ ಆಗ್ಬಿಡೋದು. ಸೊ ನಂದು ಓವರ್ ಆಲ್ ವಿಷನ್ ಎಷ್ಟು ನೋಡಿ, ಇಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿರೋದು. ಬಟ್ ಎಕ್ಸಿಟ್ ಪ್ಲಾನ್ ಯಾವುದು ಇದು, ಏನಕ್ಕೆ ಅಂತಂದ್ರೆ ನಾನು ಮಾಡ್ಕೊಂಡಿರೋ ಮಾರ್ಕೆಟ್ ರೂಲ್ಸ್ ಪ್ರಕಾರ ನಾನೊಬ್ಬ ಡೈರೆಕ್ಷನಲ್ ಟ್ರೇಡರು. ನಾನು ಡೈರೆಕ್ಷನಲ್ ಟ್ರೇಡ್ ಮಾಡಿದಾಗ ಆಸ್ ಸೂನ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಟ್ರೇಡ್ ನ ಕ್ಲೋಸ್ ಮಾಡ್ಕೋಬೇಕು. ಅದಕ್ಕಿರೋ ಪ್ಲಾನ್ ಏನಂತಂದ್ರೆ ನಾನು ಕೊಡ್ತಿರೋ ಲಾಸು 40 ಪಾಯಿಂಟ್ ಆದ್ರೆ ನಾನು 120 ಪಾಯಿಂಟ್ ಹಿಡಿಯೋಕೆ ಟ್ರೈ ಮಾಡ್ತೀನಿ. ಇಷ್ಟೇ ನನ್ನ ಲಾಜಿಕ್. ಇದ್ರ ಮೇಲೆ ನಾನು ಯೋಚನೆ ಮಾಡಕ್ ಹೋಗಲ್ಲ ಮಾರ್ಕೆಟ್ ಏನಾಗುತ್ತೆ ಏನ್ ಬಿಡುತ್ತೆ. ಬಟ್ ನನ್ನ ವ್ಯೂ ಕರೆಕ್ಟ್ ಆಗಿತ್ತಾ, ನಾನು ಅಕಸ್ಮಾತ್ ಏನಾದ್ರು ಹೆವಿ ಲಾಟ್ ಅಂದ್ರೆ ಹೆವಿ ತುಂಬಾ ಅಲ್ಲ, ನಾನು ಮೂರ್ ಲಾಟ್ ಮೇಲೆ ಟ್ರೇಡ್ ಮಾಡಲ್ಲ. ನಾನು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ನಾನು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 or 2, ನಾನು ಏನಾದ್ರು 2 ಲಾಟ್ ತಗೊಂಡಿದ್ರೆ ಇಲ್ಲಿ ಅಚೀವ್ ಆಗಿದ್ರೆ 1 ಲಾಟ್ ನ ಎಕ್ಸಿಟ್ ಮಾಡಿ ಇನ್ನೊಂದು ಲಾಟ್ ಟ್ರೇಡ್ ನ ಹಂಗೆ ಬಿಟ್ಕೊಳ್ಳೋಂಥ ಚಾನ್ಸಸ್ ಇತ್ತು. ಅದನ್ನ ಬಿಟ್ಟು ಸೊ ನಾನು ಒಂದೇ ಲಾಟಲ್ಲಿ ಟ್ರೇಡ್ ಮಾಡೋದ್ರಿಂದ ಸೊ ನಾನು ಈ ಲಾಸ್ನ ತಗೋಬೇಕಾಯ್ತು. 60 ಪಾಯಿಂಟ್ ಸಮಥಿಂಗ್. ನೋಡಿ ಇಲ್ಲಿ ಸ್ಟಾಪ್ ಲಾಸ್ ತಗೊಂಡಿರೋದು ಲಾಜಿಕ್ ನೋಡಿ. ಇದೊಂದು ಸ್ಟ್ರಕ್ಚರ್ ಬ್ರೇಕ್ ಮಾಡಿದೆ. ಇಲ್ಲಿಂದ ಬಂದು ಒಂದು ಲೋ ಮಾಡಿದೆ, ಲೋ ಮಾಡಿ ಹೈ ಮಾಡಿ ಮತ್ತೆ ಲೋ ಮಾಡಿದೆ. ಈ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿರೋದ್ರಿಂದ ನಾನು ಮಾರ್ಕೆಟ್ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ, ಜೊತೆಲಿ ನನ್ನ ಇಂಬ್ಯಾಲೆನ್ಸ್ ಇಲ್ಲಿದೆ ಅಂತ ಕನ್ಫರ್ಮ್ ಆಗೋಯ್ತು. ಇಲ್ಲಿಂದ ಕನ್ಫರ್ಮ್ ಆಗೋಯ್ತು. ಬಟ್ ಇಲ್ಲಿ ಟ್ರೇಡ್ ಮಾಡೋಕ್ಕಾಗತ್ತಾ? ಇಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಇಲ್ಲಿ MSS ಆಯ್ತು, ಇಲ್ಲಿ MSS ಆಯ್ತು ಅಂದ್ರೆ ಸ್ಟ್ರಕ್ಚರ್ನ ಬ್ರೇಕ್ ಮಾಡ್ತು. ಸ್ಟ್ರಕ್ಚರ್ನ ಬ್ರೇಕ್ ಮಾಡಿದ್ಮೇಲೆ ನಾವು ಮಾರ್ಕೆಟ್ ನನಗೆ ವಾಪಸ್ ಒಂದು ರಿವರ್ಸಲ್ ಕೊಡಬೇಕು. ಈ ರಿವರ್ಸಲ್ಗೋಸ್ಕರ ವೇಟ್ ಮಾಡಿಬಿಟ್ಟು ನಾನು ಅಲ್ಲಿಂದ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ನನಗೆ ರಿವರ್ಸಲ್ ಅಲ್ಲಿ ಯಾವ್ಯಾವ್ದಿದೆ ಸಪೋರ್ಟು, ನನಗೆ ಇದು ಒಂದು ಈ ಕ್ಯಾಂಡಲ್ ರನ್ನಿಂಗ್ ಆಗ್ತಿದ್ದಾಗ್ಲೇನೆ ನಾವು ಪ್ಲಾನ್ ಮಾಡಬೇಕು. ಈ ಕ್ಯಾಂಡಲ್ ರನ್ನಿಂಗ್ ಆಗ್ತಿದ್ದಂಗೆ ನಾವು ಪ್ಲಾನ್ ಮಾಡಬೇಕು. ಇದೊಂದು ಸಪೋರ್ಟ್ ಝೋನು. ನನಗೆ ಈ ಕ್ಯಾಂಡಲ್ ಆದ್ಮೇಲೆ ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆದ್ರೆ ಬೇರೆ ಸಪೋರ್ಟ್ ಝೋನ್ಗಳು ಸೃಷ್ಟಿಯಾಗುತ್ತೆ. ಸೊ ನೋಡಿ ಎಕ್ಸಾಕ್ಟ್ ಈ ಪಾಯಿಂಟ್ ಇಂದ ಮಾರ್ಕೆಟ್ ರಿಜೆಕ್ಟ್ ಆಗ್ತದೆ. ಸೊ ಇದನ್ನ ಟ್ರೇಡ್ ಮಾಡ್ಬೋದಾ? ಅಗ್ರೆಸಿವ್ ಟ್ರೇಡರ್ ಟ್ರೇಡ್ ಮಾಡ್ಬೋದು, ಇಲ್ಲ ನಾನು ಹೇಳಲ್ಲ. ಬಟ್ ನಂದೇನೋ ನಾನು ಡೈರೆಕ್ಷನಲ್ ಟ್ರೇಡರು, ನಾನು ನೆಗೆಟಿವ್ ಬರ್ತಾ ಇದೆ. ಸೊ ಮಾರ್ಕೆಟು
ಮಾರ್ಕೆಟ್ ನೆಗೆಟಿವ್ ಬರ್ತಾ ಇದೆ. ಸೊ ನೆಗೆಟಿವ್ನೇ ಪ್ಲಾನ್ ಮಾಡ್ತೀನಿ. ಸೊ ನನಗೆ ಇದೊಂದು ಝೋನು ಪರ್ಫೆಕ್ಟ್ ಝೋನ್ ಆಗಿತ್ತು. ಅದನ್ನ ಬಿಟ್ರೆ ನನಗೆ ಈ ವಿಕ್ ಏನ್ ಮೊದಲು ಪ್ಲಾನ್ ಮಾಡಿದ್ದೆ, ಸ್ಟಾಪ್ ಲಾಸ್ ತಗೊಂಡೆ, ಅದೇ ವಿಕ್ ನನಗೆ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡುತ್ತೆ. ಈ ಗ್ರೀನ್ ಕಲರ್ ಕ್ಯಾಂಡಲ್ ವಿಕ್, ಇದಿಷ್ಟೇ ನನ್ನ ಪ್ಲಾನ್. ಇಲ್ಲಿಗೆ ಬಂದ್ರೆ ನನಗೆ ಮಾರ್ಕೆಟ್ ರಿಜೆಕ್ಟ್ ಆಗುತ್ತೆ ಅಂತ ಅನ್ಸಿದ್ರೆ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಟ್ರೆ ನಾನು ಇಲ್ಲಿಂದ ರಿವರ್ಸಲ್ಲೂ ಟ್ರೇಡ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀನಿ. ನೋಡಿ, ಇದು ಈಸಿ ಹೇಳೋದು. ಇಲ್ಲಿ ಲಿಕ್ವಿಡಿಟಿ ತಗೊಬಿಡ್ತು, ಇದು ನೀವು ಹಿಂಗೆ ತಗೊಬಿಟ್ಟಿದೆ, ಇಲ್ಲಿ ಪ್ಲಾನ್ ಮಾಡ್ಬೋದು, ಇದನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೋಬೋದು. ನೋಡಿ ಎಷ್ಟು ಈಸಿ ಅಲ್ಲ ಹೇಳೋದು. ಅದಂಗಾಗಲ್ಲ ಲೈವ್ ಮಾರ್ಕೆಟಲ್ಲಿ. ನೋಡಿ 67-70 ಪಾಯಿಂಟ್ ಸ್ಟಾಪ್, ಅಷ್ಟು ದೊಡ್ಡ ಸ್ಟಾಪ್ ಲಾಸ್ ಕೊಡೋಕ್ಕಾಗಲ್ಲ ಒಬ್ಬ ಡೈರೆಕ್ಷನಲ್ ಟ್ರೇಡರ್. ಇಲ್ಲಿ ನಮ್ಮ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಂಥ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಇಲ್ಲೊಂದು MSS ನ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್. ನೀವು ಲೋಯರ್ ಟೈಮ್ ಫ್ರೇಮ್ ಹೋದರೆ ಖಂಡಿತ ಈ ಪಾಯಿಂಟು ಗೊತ್ತಾಗುತ್ತೆ. ಇದು MSS ಆಗಿ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿ ಇಲ್ಲಿ ನಿಮಗೆ ಒಂದು ಎಂಟ್ರಿ ಕೊಟ್ಟಿದೆ. ಇಲ್ಲಿ ನಿಮ್ಗೊಂದು ಎಂಟ್ರಿ ಕೊಟ್ಟಿದೆ. ಇಲ್ಲಿಂದ ನೀವು 150 ಪಾಯಿಂಟ್ನ ಕ್ಯಾಪ್ಚರ್ ಮಾಡೋಂಥ, ಅಂದರೆ ನನ್ನ ಟ್ರೇಡಿಂಗ್ ಎಕ್ಸಿಕ್ಯೂಷನ್. ಯಾಕೆ ಅಂತಂದರೆ ಇದೊಂದು ನನಗೆ ಇವತ್ತಿನ ಇಂಬ್ಯಾಲೆನ್ಸ್ ಝೋನ್. ಇಲ್ಲಿಗೆ ಮಾರ್ಕೆಟ್ ಬಂದೇ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಒಂದರಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಇನ್ನೊಂದು ಟ್ರೇಡಲ್ಲಿ ಸಕ್ಸಸ್ ಆಗಿದ್ದೀನಿ. ಮಾರ್ಕೆಟ್ ಪ್ರತಿ ಸಲನೂ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಎಕ್ಸಾಕ್ಟ್ ಆ ಪಾಯಿಂಟಿಗೆ ಬಂದು ಮಾರ್ಕೆಟು ಇವತ್ತು ಅದನ್ನು ಟ್ಯಾಪ್ ಮಾಡಿ ಕ್ಲೋಸ್ ಆಗಿದೆ. ಇದಿಷ್ಟು ನನ್ನ ಇವತ್ತಿನ ಟ್ರೇಡಿಂಗ್ನ ಪ್ಲಾನ್. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನಾಳೆ ಏನಾಗ್ಬೋದು ನೋಡಿ, ನಾಳೆ ಏನಾಗ್ಬೋದು ಅನ್ನೋದನ್ನು ಒಂದು ಗೆಸ್ ಅಷ್ಟೇ. ಒಂದು ಲೆವೆಲ್ಗೆ ನಾವು ಈ ಥರ ಆಗ್ಬೋದು ಅಂತ ಒಂದು ಪ್ಲಾನ್ ಮಾಡ್ತೀವಿ. ಆದರೆ ನಮ್ಮ ಈ ಹಳೆ ಲೆವೆಲ್ಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಸೊ ಇವೆರಡು ನಮಗೀಗ ಗ್ಯಾಪ್ ಇಂಬ್ಯಾಲೆನ್ಸ್ಗಳು ಕ್ಲಿಯರ್ ಆಗಿದೆ. ಒಂದ್ಸಲ ನಿಮ್ಮ ಚಾರ್ಟ್ನ ನಿಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಎಲ್ಲ ಆದಮೇಲೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಚಾರ್ಟ್ನ. ಈಗ ನೋಡಿ ಬ್ಯಾಲೆನ್ಸ್ ಇರೋದು ಇದೊಂದು, ನಿಮ್ಗೆ ಇಲ್ಲೆಲ್ಲ ತಳಗಡೆ ಇನ್ನೊಂದು ಯಾವುದೋ ಇದೆ. ಈಗ ಡೈಲಿ ಟೈಮ್ ಫ್ರೇಮ್ ಹೋಗೋಣ. ನಾನು ಯಾವಾಗಲೂ ಅಷ್ಟೇ ವೀಕ್ಲಿ, ಮಂತ್ಲಿ, ಡೈಲಿಲಿ ಮಾರ್ಕೆಟ್ನ ಅನಲೈಸ್ ಮಾಡಿ. ಮಂತ್ಲಿ ಬೇಡ, ಮಂತ್ ಎಂಡಲ್ಲಿ ಅನಲೈಸ್ ಮಾಡೋಣ. ವೀಕ್ಲಿ ಏನಾಗಿದೆ, ಈಗ ಪ್ರೆಸೆಂಟ್ 2 ದಿನದಿಂದ ಇನ್ಸೈಡ್ ಬಾರ್ ಕ್ಯಾಂಡಲ್ ಆಗಿದೆ. ಸೊ ಏನಂತಂದ್ರೆ ವೀಕ್ಲಿಯ ರೇಂಜ್ ಒಳಗಡೆ ಮಾರ್ಕೆಟ್ ಕೂತಿದೆ. ಸೊ ಎಲ್ಲಿವರೆಗೂ ಬರ್ಬೋದು ಇದು ಮಾರ್ಕೆಟು? ನನಗೆ ಇದೊಂದು ಝೋನ್ ಗಂಟ ಮಾರ್ಕೆಟ್ ಬರುತ್ತೆ ಅಂತ ನಾನೊಂದು ನೆರೇಟಿವ್, ಅಂದ್ರೆ ಒಂದು ಕಥೆ ಸೃಷ್ಟಿಸ್ಕೊತೀನಿ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಒಂದು ಸ್ಟ್ರಾಂಗ್ ಲಿಕ್ವಿಡಿಟಿ ಅಂತಂದ್ರೆ ನೋಡಿ, ಇದರ 50% ಇದೊಂದು ಲಿಕ್ವಿಡಿಟಿ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ, 50%. ಯಾವಾಗ ಲಾಸ್ಟ್ ವೀಕ್ನ 50% ಗ್ರ್ಯಾಬ್ ಮಾಡುತ್ತೋ ಅದು ಇನ್ನೊಂದು ಲಿಕ್ವಿಡಿಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಲಿಕ್ವಿಡಿಟಿ ತಗೋತು ಅಂತಂದ್ರೆ ನಿಮಗೆ ಇನ್ನೊಂದು ಲಿಕ್ವಿಡಿಟಿ ಇರೋದು ಇಲ್ಲಿ, ಅದು ಬಿಟ್ರೆ ಈ ಬಾಟಮಲ್ಲಿ. ಓಕೆನಾ? ಈಗ ಡೈಲಿಯಲ್ಲಿ ಬರೋಣ. ನನಗೆ ಒಂದು ಇಂಬ್ಯಾಲೆನ್ಸ್ ಈಗ ಇಲ್ಲಿ ಉಳ್ಕೊಂಡಿದೆ, ಇನ್ನೊಂದು ಇಂಬ್ಯಾಲೆನ್ಸ್ ಇಲ್ಲಿ ಉಳ್ಕೊಂಡಿದೆ. ಸೊ ಇಲ್ಲಿ ನನಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಮಾರ್ಕೆಟ್ ಇಲ್ಲಿವರೆಗೆ ಬಂದ್ರೆ ಇಲ್ಲಿಂದ ಮೇಲಕ್ಕೆ ಹೋಗುವಂತ ಎಲ್ಲ ಚಾನ್ಸಸ್ ಇದೆ.
ಸೊ ಅದ್ರ ಜೊತೆಗೆ ನಾಳೆ ಏನಾಗ್ಬೋದು, ನಾಳೆ ನನಗೆ ಟೆನಿ ಕಾಸ್ಟ್ ಇದನ್ನ ಟ್ಯಾಪ್ ಮಾಡಬೇಕು ಮಾರ್ಕೆಟ್. ಈ ಲೈನ್ ನ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರ ಜೊತೆಗೆ ನನಗೆ ಪಾತ್ರೆ ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಒಂದು ಫ್ಲಾಟ್ ಓಪನ್ ಆಗಿ ಫಸ್ಟ್ ಹಿಂಗ್ ಒಂದು ಮೂವ್ ಕೊಟ್ಟು ಇಲ್ಲೊಂದು ಇಂಬ್ಯಾಲೆನ್ಸ್ ಇದೆ ಅದನ್ನ ಟ್ಯಾಪ್ ಮಾಡಿ ಹಿಂಗ್ ಒಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ನಾನು ಅಪ್ಪರ್ ಸೈಡ್ 0.78 ಲೆವೆಲ್ ಗಂಟ ಟ್ರೇಡ್ ಮಾಡೋಂಥ ಚಾನ್ಸಸ್ ಇದೆ. ಹೆಂಗೆ ಅಂದ್ರೆ ಈ ಕ್ಯಾಂಡಲ್ನ ಅಂದ್ರೆ ಈ ರೆಡ್ ಕ್ಯಾಂಡಲ್ಗೆ ಹಾಕ್ತಾ ಇದೀನಿ. ಈ ರೆಡ್ ಕ್ಯಾಂಡಲ್ನ 0.618 ಲೆವೆಲ್ ಯಾವುದು ಇಲ್ಲಿವರೆಗೆ ನಾನು ಟ್ರೇಡ್ ಮಾಡೋಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಈ ವಿಕ್ ನ 50% ಝೋನ್ ಈ ವಿಕ್ ನ 50% ಇಲ್ಲಿ ಗ್ಯಾಪ್ ಅಪ್ ಆಯ್ತು ಅಂತಂದ್ರೆ ಇಲ್ಲಿಂದ ಹಿಂಗ್ ಹೋಯ್ತು ಅಂತಂದ್ರೆ ಇಲ್ಲಿಂದ ಒಂದು ರಿವರ್ಸಲ್ ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿಗೆ ಗ್ಯಾಪ್ ಅಪ್ ಆಯ್ತು ಅಂತಂದ್ರೆ ಇಲ್ಲಿಂದ ರಿವರ್ಸಲ್ ಪ್ಲಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಮಾರ್ಕೆಟ್ ಯಾವ ತರ ಮೂವ್ ಮಾಡುತ್ತೆ ನಮ್ಮ ಟ್ರೇಡು ಅದ್ರ ಮೇಲೆ ಪ್ಲಾನ್ ಆಗಿರುತ್ತೆ. ಸೊ ಫಸ್ಟ್ ನನಗೆ ಏನಾಗಬೇಕು ಅಂದ್ರೆ ಈ ಝೋನ್ ನ ಟ್ಯಾಪ್ ಮಾಡಬೇಕು. ಈ ಝೋನ್ ನ ಟ್ಯಾಪ್ ಮಾಡದೇನೆ ಮಾರ್ಕೆಟ್ ಎಲ್ಲೂ ಬೇರೆ ಕಡೆ ಹೋಗೋಕೆ ಯೋಚನೆ ಮಾಡಲ್ಲ. ಅಕಸ್ಮಾತ್ ಏನಾದ್ರು ಇದನ್ನ ಟ್ಯಾಪ್ ಮಾಡಿ ಒಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಇಲ್ಲಿವರೆಗೆ ಟ್ರೇಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇದು ನನ್ನ ನಾಳೆಯ ಪ್ಲಾನ್. ಸೊ ಎಲ್ರಿಗೂ ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಪೋರ್ಟ್ ಮಾಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್. ಇನ್ನೇ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಮುಂದೆ ಇನ್ನೂ ಕಾನ್ಸೆಪ್ಟ್ ನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಒಳ್ಳೆ ಟ್ರೇಡ್ಗಳನ್ನ ಮಾಡಿ ನೀವು. ಎಲ್ರಿಗೂ ಒಳ್ಳೇದಾಗಲಿ.